ಲಕ್ಕುಂಡಿಯಲ್ಲಿ 6ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನ ಜಾಗದಲ್ಲಿ ಮೂಳೆಯ ತುಂಡುಗಳು ಪತ್ತೆ ಆಗಿದೆ. ಉತ್ಖನನ ವೇಳೆ 5-6 ಚಿಕ್ಕ ಚಿಕ್ಕ ಮೂಳೆಯ ತುಂಡು ಪತ್ತೆ ಆಗಿದೆ. ಮೂಳೆಯ ತುಂಡನ್ನ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ ಪುರಾತತ್ವ ಇಲಾಖೆ ಅಧಿಕಾರಿಗಳು. ಪುರಾತತ್ವ ಇಲಾಖೆಯ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ನಡೀತಾ ಇರೋ ಉತ್ಖನನ ಇದು 6ನೇ ದಿನ ಇವತ್ತು ನಡೀತಾ ಇದೆ. ನಿನ್ನೆ ಶಿವಲಿಂಗ ಪೂರ್ಣ ಪೀಠ ಮಡಿಕೆಯ ಒಂದು ಭಾಗ ಪತ್ತೆ ಆಗಿದೆ. ಇವತ್ತು ನೋಡಿದ್ರೆ ಮೂಳೆಯ ಸಣ್ಣ ಸಣ್ಣ ತುಂಡುಗಳು ಪತ್ತೆ ಆಗಿದೆ. ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಇದು. ದೇವಸ್ಥಾನದ ಅಂಗಳದಲ್ಲೇ ಉತ್ಖನನ ನಡೆಸ್ತಾ ಇದ್ದಾರೆ ಸಿಬ್ಬಂದಿ. 5-6 ಚಿಕ್ಕ ಚಿಕ್ಕ ಮೂಳೆ ಪತ್ತೆಯಾಗಿದೆ ಉತ್ಖನನ ಮಾಡೋ ಸಂದರ್ಭದಲ್ಲಿ. ಇಷ್ಟು ದಿನ ನಿನ್ನೆ ಶಿವಲಿಂಗದ ಪೂರ್ಣ ಪೀಠ ಮಡಿಕೆಯ ಒಂದು ಭಾಗ ಪತ್ತೆ ಆಗಿತ್ತು. ಇವತ್ತು ಸಣ್ಣ ಸಣ್ಣ ಮೂಳೆಯ ತುಂಡುಗಳು ಪತ್ತೆಯಾಗಿದೆ. ಲಕ್ಕುಂಡಿಯ ಉತ್ಖನನ ಕಾರ್ಯದಲ್ಲಿ ಅನೇಕ ಅಚ್ಚರಿಯ ಸಂಗತಿಗಳು ಕಾಣ್ತಾ ಇದೆ. 6ನೇ ದಿನದ ಏನು ಉತ್ಖನನ ಕಾರ್ಯ ಆರಂಭ ಆಗ್ತಾ ಇದ್ದಂತೆ A1 ಬ್ಲಾಕ್ನಲ್ಲಿ ಅಂದರೆ 4 ಬ್ಲಾಕ್ಗಳಾಗಿ ಇಲ್ಲಿ ಉತ್ಖನನ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. A1 ಮತ್ತು B1. ಇದು A1 ಬ್ಲಾಕ್ನಲ್ಲಿ ಮೂಳೆಗಳ ತುಂಡುಗಳು ಸಿಕ್ಕಿರೋದು ಒಂದು ರೀತಿಯ ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಚಿಕ್ಕ ಚಿಕ್ಕದಾದಂತಹ ಮೂಳೆಗಳ ತುಂಡು ಇದಾಗಿದೆ. ಇತ್ತೀಚಿನ ಪ್ರಾಣಿಗಳ ಯಾವುದಾದ್ರೂ ಪ್ರಾಣಿ ಇಲ್ಲಿ ಸತ್ತಾಗ ಸಿಕ್ಕಿರಬಹುದು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸದ್ಯಕ್ಕೆ ಮೇಲ್ವಿಚಾರಕರು ಈ ತುಂಡುಗಳನ್ನು ಪ್ಲಾಸ್ಟಿಕ್ ಹಾಳೆಯಲ್ಲಿ ಸೀಸ್ ಮಾಡಿರ್ತಕ್ಕಂಥದ್ದು ಅಂದರೆ ಇದನ್ನು ಪರೀಕ್ಷೆಯ ನಂತರದಲ್ಲೇ ಯಾವ ಪ್ರಾಣಿಯದ್ದು ಅಥವಾ ಯಾತಕ್ಕಾಗಿ ಇಲ್ಲಿ ಈ ಭೂಮಿಯಲ್ಲಿ ಸಿಕ್ಕಿರೋ ಅನ್ನೋದು ಕೂಡ ಗೊತ್ತಾಗಲಿದೆ. ಸದ್ಯಕ್ಕೆ ಇದನ್ನು ಈಗಾಗಲೇ ಪರೀಕ್ಷೆಗಳನ್ನು ಕೂಡ ನಡೆಸಲಾಗಿದೆ. ಜೊತೆಗೆ ಅದರ ಸುತ್ತಮುತ್ತಲಿನ ಪ್ರದೇಶವನ್ನು ಕೂಡ ಒಂದಿಷ್ಟು ಸ್ವಚ್ಛಗೊಳಿಸಿ ಮತ್ತೆ ಹೆಚ್ಚಿನ ಮೂಳೆಗಳೇನಾದರೂ ಸಿಗುತ್ತಾ ಅನ್ನೋ ಉತ್ಖನನ ಕೂಡ ಅಂದರೆ ರಿಸರ್ಚ್ ಕೂಡ ನಡೀತಾ ಇದೆ. ಸದ್ಯಕ್ಕೆ ಅದನ್ನು ಸೀಸ್ ಮಾಡಲಾಗಿದೆ. ಇಬ್ಬರು ಏನು ಮೇಲ್ವಿಚಾರಕರಿದ್ದಾರೆ, ಇಬ್ಬರು ಮೇಲ್ವಿಚಾರಕರು ಕೂಡ ಅದನ್ನು ನೀಟಾಗಿ ತೆಗೆದು ಇಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ದಿನವೊಂದಕ್ಕೆ ಇಲ್ಲಿ ಹೊಸ ವಿಷಯಗಳು. ಶಿವಲಿಂಗ ಪತ್ತೆಯಾಗಿತ್ತು, ಅದಾದ ನಂತರ ಶಿವಲಿಂಗದ ಪೀಠ ಪತ್ತೆಯಾಗಿತ್ತು. ಹೀಗೆ ಅನೇಕ ವಿಚಿತ್ರ ವಸ್ತುಗಳು, ಶಿಲಾಯುಗದ ಕಲ್ಲು ಕೂಡ ಇಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಉತ್ಖನನ ಪ್ರಕ್ರಿಯೆ ನಡೆದಂತೆಲ್ಲ ಅಚ್ಚರಿಯ ವಿಷಯಗಳು ಹೊರಬರ್ತಾ ಇದೆ. ಇನ್ನೂ ಕೂಡ ಮತ್ತಷ್ಟು ವಸ್ತುಗಳು ಇಲ್ಲಿ ಸಿಗುವ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.